ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜ್ ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ವ್ಲಾಗ್ ಅಪ್ಲೋಡ್ ಮಾಡಿ ಇಲ್ಲಾಂದ್ರೂ ಮಾಡ್ದೇನೆ 8 ಡೇಸ್ ಆಯಿತು ಅನಿಸುತ್ತೆ ವ್ಲಾಗ್ ಅಪ್ಲೋಡ್ ಮಾಡ್ದೇನೆ. ನಾನು ಕಂಟಿನ್ಯೂಸಾಗಿ ಒಂದಷ್ಟು ದಿನ ಟ್ರೈ ಮಾಡಿದೆ ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ. ಸ್ವಲ್ಪ ದಿನ ಈಗ ಗ್ಯಾಪ್ ಕೊಟ್ಬಿಟ್ಟಿದ್ದೀನಿ. ಆಮೇಲೆ ನಮ್ಮ ಮನೇಲಿ ಸ್ವಲ್ಪ ಸೂತ್ಕೆ ಅಂತ ಎಲ್ಲ ಬಂತು. ಅದು ಮನೆ ಕೆಲಸ ಎಲ್ಲ ಮಾಡಬೇಕಾಗಿತ್ತು. ಅದ್ರ ಕೆಲಸ ಎಲ್ಲ ಮಾಡ್ಕೊಂಡ್ವಿ. ಅದಾದಮೇಲೆ ಫಂಕ್ಷನ್ಸ್ ಇತ್ತು, ಅದಕ್ಕೆ ಫಂಕ್ಷನ್ಸ್ಗೆಲ್ಲ ಹೋಗಿದ್ವಿ. ಆ್ಯಂಡ್ ನಮ್ಮ ಮಮ್ಮಿ ಮನೆಗೆಲ್ಲ ಹೋಗಿದ್ದೆ ನಾನು. ಅದರಿಂದ ಫ್ರೆಂಡ್ಸ್ ವೀಡಿಯೋಸ್ ಎಲ್ಲ ಸ್ವಲ್ಪ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ, ಲೇಟ್ ಆಗ್ತಾ ಬಂತು. ವೀಡಿಯೋಸ್ ಎಲ್ಲ ನಾನು ಕೂಡ ಟ್ರೈ ಮಾಡ್ತಾ ಬಂದೆ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ. ತುಂಬ ದಿನ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ವಾಯ್ಸ್ ರೆಕಾರ್ಡ್ ಎಲ್ಲ ಕೊಡೋದಕ್ಕಾಗಲಿಲ್ಲ. ಸೊ ಇವತ್ತು ನಾನು ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಎದ್ದು ಈಗ ಒಂದು ಚಿಕ್ಕದಾಗಿರೋಂಥ ರಂಗೋಲಿ ಡಿಸೈನ್ನ ಹಾಕ್ತಾ ಇದ್ದೀನಿ ಆಚೆ. ರಂಗೋಲಿನ ಆ ಡಿಸೈನ್ನ ನೋಡ್ಕೊಂಡು ಬನ್ನಿ ನೀವು. ನೆಕ್ಸ್ಟ್ ಇಲ್ಲಿ ಬಂದು ನಾನು ಮನೆ ಕೆಲಸ ಎಲ್ಲನೂ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಎದ್ದ ತಕ್ಷಣ ನಾನು ಒಂದು ಲೋಟ ನೀರನ್ನ ಕುಡ್ಕೋತೀನಿ. ಅದಾದಮೇಲೆ ಮನೇಲಿ ಎಲ್ಲರಿಗೂ ಕೂಡ ಟೀ ಕಾಯಿಸಿಕೊಡ್ತೀನಿ. ಅದಾದಮೇಲೆ ಆಚೆ ಹೋಗಿ ರಂಗೋಲಿ ಹಾಕ್ತೀನಿ. ಒಂದೊಂದು ದಿನ ನಾನೇ ರಂಗೋಲಿನ ಹಾಕ್ತೀನಿ, ಅಮ್ಮನೇ ರಂಗೋಲಿ ಹಾಕಿದರೆ ನಾನು ಹಾಕೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಬಟ್ಟೆಗಳೆಲ್ಲ ಇತ್ತು ಅಂದ್ಬಿಟ್ಟು ವಾಷಿಂಗ್ಗೆ ಹಾಕ್ತಾಯಿದ್ದೀನಿ ಬಟ್ಟೆಗಳೆಲ್ಲನೂ ಕೂಡ. ನಿಶುದೆಲ್ಲ ಒಂದೊಂದ್ಸಲ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ, ವಾಶ್ ಆಗಲಿ ಅಂತ ಅಂದ್ಬಿಟ್ಟು. ಜಾಸ್ತಿ ಏನಾದರೂ ಒಂದು ಬಟ್ಟೆಗಳಿದ್ರೆ ನಾನೇ ಕೈಯಲ್ಲಿ ವಾಶ್ ಮಾಡಿಬಿಡ್ತೀನಿ. ಜಾಸ್ತಿ ಏನಿರಲಿಲ್ಲ ಅಂತ ಅಂದ್ಬಿಟ್ಟು ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನ ಹಾಕ್ತಾಯಿದ್ದೀನಿ. ಆ್ಯಂಡ್ ಇದರಲ್ಲಿ ನೀವು ನನ್ನದು ಪ್ರೆಗ್ನೆನ್ಸಿ ರೋಟೀನ್ ಕೂಡ ನೋಡ್ಬೋದು. ಅದೇ ಥರ ನಾನೀಗ ವ್ಲಾಗ್ಗಳನ್ನ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ನನ್ನದು ಪ್ರೆಗ್ನೆನ್ಸಿದು ರೂಟೀನ್ ವ್ಲಾಗ್ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ಓಕೆನಾ? ಮತ್ತು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋವಂಥ ಬೆಲ್ಲಕ್ಕನ್ನೇ ಕ್ಲಿಕ್ ಮಾಡಿ. ನಾನು ಮಾಡೋವಂಥ ಫಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು. ಆ್ಯಂಡ್ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳೆಲ್ಲ ಹಾಕ್ಬಿಟ್ಟು ಬಂದೆ. ಅದು ವಾಶ್ ಆಗ್ತಾ ಇರುತ್ತೆ. ಟೈಮಿಂಗ್ಸ್ ಮಡಗ್ಬಿಟ್ಟು ಬಂದಿದ್ದೀನಿ. ಇಷ್ಟು ಟೈಮಿಂಗ್ಸಲ್ಲಿ ಬಟ್ಟೆಗಳೆಲ್ಲ ವಾಷಿಂಗ್ ಆಗಿಬಿಟ್ರೆ ನನಗೂ ಕೂಡ ಬೇಗ ಹಾರಾಕ್ಬೋದು. ಆ್ಯಂಡ್ ಡ್ರೈ ಕೂಡ ಆಗುತ್ತೆ ವಾಷಿಂಗ್ ಆಗಿಬಿಟ್ಟು. ಅದು ಅಷ್ಟರಲ್ಲಿ ಒಳಗಡೆ ಬಂದು ಇಲ್ಲಿ ನಾನು ರೂಮಲ್ಲಿ ಬೆಡ್ಶೀಟ್ಸ್ ಎಲ್ಲನೂ ಮಡಚಿಬಿಟ್ಟು ಅದಾದಮೇಲೆ ಇವಾಗ ಕಸ ಗುಡಿಸ್ಕೊಂಡು ಬಂದುಬಿಡೋದ ಅಂತ ಅಂದ್ಬಿಟ್ಟು ಬೇಗ ಬೇಗ ಕೆಲಸ ಎಲ್ಲನೂ ಮುಗಿಸ್ಕೊತಾ ಇದ್ದೀನಿ. ಮತ್ತು ಹಾಗೆಯೇ ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ಬೇಕಲ್ವ, ಅವ್ರಿಗೂ ಕೂಡ ಲೇಟ್ ಆಗುತ್ತೆ. ಆ್ಯಂಡ್ ಟಿಫನ್ ಎಲ್ಲ ಮಾಡಿಕೊಡ್ಬೇಕು ನಾನು. ಅಷ್ಟರಲ್ಲಿ ಸ್ವಲ್ಪ ಮನೆ ಕೆಲಸನ ಅರ್ಧನಾದರೂ ಮುಗಿಸ್ಕೊಳ್ಳೋದ ಅಂತ ಅಂದ್ಕೊಂಡು ಮನೆ ಕೆಲಸನ ಮಾಡ್ಕೊಂಡು ಬರ್ತಾಯಿದ್ದೀನಿ. ನಿಶು ಏನು ಅಂದರೆ ಅಮ್ಮ ನೋಡ್ಕೋತಾರೆ ಆಚೆ ಇದ್ದರೆ, ಇಲ್ಲಾಂದರೆ ನಮ್ಮ ಮನೆಯವ್ರು ನೋಡ್ಕೋತಾರೆ. ಅವರೊಂದು ಸ್ವಲ್ಪ ಹೊತ್ತು ಡ್ಯೂಟಿಗೆ ಹೋಗೋ ತನಕ ಅವರೊಂದು ಸ್ವಲ್ಪ ಹೊತ್ತು ನೋಡ್ಕೋತಾರೆ ನಿಶುನ. ಹಾಗಾಗಿ ನಾನು ಸ್ವಲ್ಪ ಕೆಲಸಗಳೆಲ್ಲನೂ ಬೇಗ ಬೇಗ ಮಾಡ್ಕೋಬೇಕು. ಇವಾಗಂತೂ ಫುಲ್ ಫಂಕ್ಷನ್ಸ್ಗಳೆಲ್ಲ ಸ್ಟಾರ್ಟು. ಇನ್ನು ಮದುವೆ ಫಂಕ್ಷನ್ಸ್ಗಳು, ಮದುವೆ ಅಂತ ಇರುತ್ತೆ, ಎಲ್ಲ ಫಂಕ್ಷನ್ಸ್ಗಳೆಲ್ಲ ಸ್ಟಾರ್ಟ್ ಆಗೋಗುತ್ತೆ ಇವಾಗ. ಅಲ್ಲಿ ಇಲ್ಲಿ ಹೋಗ್ತಾನೆ ಇರ್ತಾರೆ ಯಾರಾದ್ರೂ. ಆ್ಯಂಡ್ ನಾನು ಕೂಡ ತುಂಬ ದಿನಗಳಿಂದ ಲವ್ ಮಾಕ್ಟೆಲ್ ಮೂವಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ.
ಇನ್ನು ನಾನು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು ಲವ್ ಮಾಕ್ಟೇಲ್ ಮೂವಿಗೆ ಯಾವಾಗ ಹೋಗ್ತೀವಿ ಅಂತ ಅಂದ್ಬಿಟ್ಟು. ಫಿಲಮ್ ತುಂಬ ಚೆನ್ನಾಗಿದೆ ಅಂತ ಕೂಡ ಕೇಳ್ಪಟ್ಟೆ, ಅದಕ್ಕೋಸ್ಕರ ಹೋಗೋದಂತ ನೋಡ್ತಾ ಇದ್ದೀವಿ. ಆದಷ್ಟು ಬೇಗ ಹೋಗ್ತೀವಿ ಕೂಡ. ಆ್ಯಂಡ್ ಇವಾಗ ನಾನು ಬಂದುಬಿಟ್ಟು ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಈ ಥರ ಬೊಗ್ಗಿ ಎದಳಿ ಎಲ್ಲ ಮಾಡೋದ್ರೆ ಸ್ವಲ್ಪ ನಾರ್ಮಲ್ ಡೆಲಿವರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಡೈಲಿ ನಾನೇ ಕೆಲಸ ಎಲ್ಲನೂ ಮಾಡ್ಕೋತೀನಿ. ಅಮ್ಮನ ಹತ್ರ ಏನೇ ಹೆಲ್ಪ್ ಕೇಳೋದಕ್ಕೆ ಹೋಗೋದಿಲ್ಲ ನಾನು. ಬನ್ನಿ ಸ್ವಲ್ಪ ಕೆಲಸ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಏನು ಕೇಳಲ್ಲ. ನನಗೆ ಸುಸ್ತೇನಾದರೂ ಆದರೆ ನಾನು ನಾಷ್ಟ ಮಾಡ್ಕೊಬಿಡ್ತೀನಿ. ಇಲ್ಲ ಅಂದರೆ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನು ನಾಷ್ಟ ಮಾಡ್ತೀನಿ. ಬಟ್ ನನಗಂತೂ ಇವಾಗ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ. ಆಮೇಲೆ ನಿಮ್ಗೆ ಯಾವ ಥರ ಸಿಮ್ಟಮ್ಸ್ ಇದೆ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೆ ಸುಸ್ತಾಗೋ ಥರ ಆಗುತ್ತೆ. ಅದಾದಮೇಲೆ ಸ್ವಲ್ಪ ನಿದ್ದೆ ಮಾಡಬೇಕು ಅಂತ ಅನಿಸುತ್ತೆ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದು, ವಾಯ್ಸ್ ರೆಕಾರ್ಡ್ ಎಲ್ಲ ಕೊಡೋದು ಆ ಥರ ಆಗಿಬಿಟ್ಟಿದೆ ಇವಾಗ ನನಗೆ. ಮತ್ತು ಹಾಗೆ ಮಾರ್ನಿಂಗ್ ಟೈಮಲ್ಲಿ ಇಲ್ಲ ಮಧ್ಯಾಹ್ನ ಟೈಮಲ್ಲಿ ನಿದ್ದೆ ಮಾಡಬೇಕು ಅಂತ ಅನಿಸುತ್ತೆ ನನಗೆ. ಇನ್ನು ನೈಟ್ ನನಗೆ ಕರೆಕ್ಟಾಗಿ ನಿದ್ದೆನೇ ಬರೋದಿಲ್ಲ. ಸುಮ್ಮನೆ ಓಡಾಡ್ತಾನೆ ಇರ್ತೀನಿ ನನಗೆ ನಿದ್ದೆ ಬರಲಿಲ್ಲ ಅಂತ ಅಂದರೆ. ಒಂದಿನ ಮಧ್ಯಾಹ್ನ ನಿದ್ದೆ ಮಾಡಲಿಲ್ಲ ಅಂದರೂ ಕೂಡ ನನಗೆ ರಾತ್ರಿ ಟೈಮ್ ನಿದ್ದೆ ಬರ್ತಾಯಿಲ್ಲ ಇವಾಗ. ನಿಮ್ಗೆ ಯಾವ ಥರ ಪ್ರೆಗ್ನೆಂಟ್ ಆಗಿರೋರು ನಿಮ್ಗೆ ಯಾವ ಥರ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನನಗೆ ಈ ಥರ ಆಗ್ತಾಯಿದೆ. ನಾನು ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತೀನಿ ಮಾತ್ರ. ನಾನೀಗ ಸಮ್ಮರ್ ಅಲ್ವಾ, 1-2 ರೌಂಡ್ ಹಾಲಲ್ಲಿ ಮತ್ತು ರೂಮಲ್ಲಿ ಕಸ ಗುಡಿಸಿ ಬರೋ ಅಷ್ಟರಲ್ಲಿ ನನಗೆ ಬೆವರು ಬರ್ತಾನೆ ಇರುತ್ತೆ ನನಗೆ. ಆ ಥರ ಸ್ವೆಟ್ ಆಗ್ತಾ ಇರ್ತೀನಿ ನಾನು. ಸಿಕ್ಕಾಪಟ್ಟೆ ಸೆಕೆ ಹೊಡೆಯುತ್ತೆ ಅಲ್ವಾ, ಈಗ ಬೇಸಿಗೆ ಅಲ್ವಾ, ಅದಕ್ಕೋಸ್ಕರ ಏನೋ ಗೊತ್ತಿಲ್ಲ ಫ್ಯಾನ್ ಹಾಕ್ಕೊಳ್ದೆ ಅಂತೂ ಕುತ್ಕೊಳ್ಳೋದಕ್ಕಾಗೋದಿಲ್ಲ ಈಗ ಸಮ್ಮರಲ್ಲಿ, ಅಷ್ಟು ಬಿಸಿಲು ಇದೆ. ಹಾಗೆ ಫ್ರೆಂಡ್ಸ್, ಇವಾಗ ನಾನು ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆಯಿಂದ ಫುಲ್ ವ್ಲಾಗ್ನ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳಿಲ್ಲ ಕರೆಕ್ಟಾಗಿ ನಾನು. ಅದಕ್ಕೋಸ್ಕರ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನೇನು ಮಧ್ಯಾಹ್ನನೇ ನಾನು ಏನು ಬೆಳಗ್ಗೆ ನಾಷ್ಟ ಎಲ್ಲ ಆಗೋಗುತ್ತೆ. ಮಧ್ಯಾಹ್ನಕ್ಕೆ ನಾನು ಅಡುಗೆ ಎಲ್ಲನೂ ಮಾಡ್ಕೊಬಿಟ್ರೆ ಇನ್ನು ರಾತ್ರಿಗೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಮಧ್ಯಾಹ್ನನೇ ಒಂದೊಂದ್ಸಲ ಸಾಂಬಾರು ಮಾಡಿಬಿಡ್ತೀನಿ. ಮಧ್ಯಾಹ್ನ ಏನಾದರೂ ಸಾಂಬಾರು ಏನಾದರೂ ಮಾಡಲಿಲ್ಲ ಅಂದರೆ ರಾತ್ರಿ ಸಾಂಬಾರು ಮಾಡ್ಕೊತೀನಿ. ಮಧ್ಯಾಹ್ನ ಮೊಸರನ್ನ ಏನಾದರೂ ತಿನ್ಕೋತೀವಿ ಅಡ್ಜಸ್ಟ್ ಮಾಡಿಕೊಂಡು. ಇನ್ನು ರಾತ್ರಿ ಏನಾದರೂ ಸಾಂಬಾರು ಮಾಡಿಕೊಂಡ್ರೆ ನೆಕ್ಸ್ಟ್ ಅದ್ರ ನಾಳೆಗೆ ಮಧ್ಯಾಹ್ನಕ್ಕೆ ಸಾಂಬಾರು ಇರುತ್ತಲ್ವ, ಅದಕ್ಕೋಸ್ಕರ ಅಡುಗೆ ಏನೋ ಮಾಡೋದಕ್ಕೆ ಹೋಗಲ್ಲ. ಆ್ಯಂಡ್ ಇವಾಗ ನಾನು ಮಧ್ಯಾಹ್ನನೇ ಸಾಂಬಾರು ಮಾಡ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ರೈಸ್ ಮಾಡಿಕೊಂಡೆ. ಅದಾದಮೇಲೆ ಇನ್ನು ಅಪ್ಪ ಅಮ್ಮ ಅವರು 9 ಗಂಟೆ ಆ ಟೈಮಿಗೆ ಊಟ ಮಾಡ್ತಾರೆ. 8:30 ಆ ಟೈಮ್ಗೆ ನಾವು ಮುದ್ದೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ನಾನು ನಮ್ಮ ಮನೆಯವರು ಸ್ವಲ್ಪ ಅವ್ರದ್ದು ಬಟ್ಟೆಗಳು ಸ್ವಲ್ಪ ಐರನ್ ಮಾಡಬೇಕಿತ್ತು, ಅದಕ್ಕೋಸ್ಕರ ಐರನ್ ಮಾಡ್ತಾಯಿದ್ದೀನಿ ಇವಾಗ ನಾನು. ಅವರು ಇನ್ನು ಡ್ಯೂಟಿಗೆಲ್ಲ ಹೋಗೋ ಟೈಮಲ್ಲಿ ಅವರು ಐರನ್ ಮಾಡ್ಕೋತಾರೆ. ಅದಕ್ಕೋಸ್ಕರ ಒಂದು 2-3 ಶರ್ಟನ್ನ ಐರನ್ ಮಾಡಿ ಮಡಗ್ಬಿಡೋದು ಅಂತ ಅಂದ್ಬಿಟ್ಟು ಐರನ್ ಮಾಡ್ತಾಯಿದ್ದೀನಿ ನಾನು. ಟೈಮ್ ಅಂದರೆ ಸ್ವಲ್ಪ ಫ್ರೀಯಾಗಿ ಕೂತಿದ್ದೆ ನಾನು, ಅದಕ್ಕೋಸ್ಕರ ಐರನ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನಾನು ಮಾಡೋದೇ ಇಲ್ಲ ಐರನ್ನ. ಮುಂಚೆ ನಾನು ನನ್ನ ಮದುವೆ ಆಗಿದ್ನಲ್ಲ ಆ ಟೈಮಲ್ಲಿ ಅವ್ರಿಗೆ ಐರನ್ ಮಾಡಿ ಕೊಡ್ತಾಯಿದ್ದೆ ನಾನು. ಆ್ಯಂಡ್ ತುಂಬ ದಿನಗಳಾಗೋಗಿತ್ತು ಅವ್ರಿಗೆ ಶರ್ಟ್ ಎಲ್ಲನೂ ಐರನ್ ಮಾಡಿ ಕೊಡೋದು. ಮಮ್ಮಿ ಮನೇಲಿ ಅಂದರೆ ಅವರು ಬಂದು ಉಳ್ಕೊಂಡಿರ್ತಾರಲ್ಲ, ಅವ್ರದ್ದು ಏನಾದರೂ ಶರ್ಟ್ ಏನಾದರೂ ಇದ್ದರೆ ಆ ಟೈಮಲ್ಲಿ ಅವರು ಸ್ನಾನ ಮಾಡ್ಕೊಂಡು ಬಂದಿರ್ತಾರಲ್ಲ ಆವಾಗ ಮಾತ್ರ ಅಷ್ಟೇ ಜಸ್ಟ್ ಒಂದು 5 ಮಿನಿಟ್ಸ್ಗೆಲ್ಲ ಐರನ್ ಮಾಡಿ ಕೊಟ್ಬಿಡ್ತೀನಿ. ಬಟ್ ಇವಾಗ ಏನು ಅಂತ ಅಂದರೆ ಅವ್ರಿಗೆ ಡ್ಯೂಟಿಗೆ ಹೋಗೋ ಟೈಮಲ್ಲಿ ಅವರೇ ಐರನ್ ಮಾಡ್ಕೊಂಡು ಹಾಕ್ಕೊಂಡು ಹೋಗ್ತಾರೆ. ಆಮೇಲೆ ಸ್ವಲ್ಪ ಲೇಟ್ ಆಗುತ್ತೆ ಅವ್ರಿಗೆ ಶರ್ಟು ಮತ್ತು ಪ್ಯಾಂಟ್ನೆಲ್ಲ ಐರನ್ ಮಾಡಿಕೊಂಡು ಹಾಕ್ಕೊಂಡು ರೆಡಿಯಾಗಿ ಹೋಗೋ ತನಕ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನೇ ಫ್ರೀಯಾಗಿ ಕೂತಿದ್ನಲ್ಲ ಅಂತ ಅಂದ್ಬಿಟ್ಟು ಐರನ್ ಮಾಡಿ ಮಡಗ್ಬಿಡೋದ ಅಂತ ಅಂದ್ಬಿಟ್ಟು ಐರನ್ ಮಾಡಿ ಕೊಡ್ತಾಯಿದ್ದೀನಿ. ಅವ್ರಿಗೂ ಕೂಡ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು
ಇನ್ನು ಅವರು ಕೂಡ ಹೊರಗಡೆ ಎಲ್ಲೋ ಹೋಗಿದ್ರು, ಸ್ವಲ್ಪ ಮೈಸೂರಿಗೆ ಹೋಗಿದ್ದು ಬರ್ತೀನಿ, ಅಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಅವರು ಕೂಡ ಹೋಗಿದ್ರು. ಇನ್ನು ನಾನೊಬ್ಬಳೇ ಒಳಗಡೆ ಇದ್ದೆ. ನಿಶು ಬಂದು ಅಮ್ಮನ ಹತ್ರ ಆಚೆ ಇದ್ದ ಅಂತ ಅಂದ್ಬಿಟ್ಟು ನಾನೆಲ್ಲ ಐರನ್ ಮಾಡ್ಕೋತಾ ಬಂದೆ. ಹಾಗೆ ಫ್ರೆಂಡ್ಸ್, ನಿಮಗೆ ಬೋರ್ ಏನಾದರೂ ಆದರೆ ನೀವು ಯಾವ ರೀತಿ ಟೈಮ್ ಪಾಸ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನನಗೆ ಸ್ವಲ್ಪ ಟೈಮ್ ಪಾಸ್ ಆಗಲಿ ಅಂತ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಮನೆ ಏನಾದರೂ ಕೆಲಸ ಮಾಡ್ತಾ ಇರಬೇಕಾದ್ರೆ ಸಾಂಗ್ಸ್ನ ಕೇಳ್ಕೊಂಡು ಮನೆ ಕೆಲಸ ಮಾಡ್ತೀನಿ. ಯಾಕಂದರೆ ಕೆಲಸ ಮಾಡ್ತಾ ಇರೋ ಥರ ಅನಿಸೋದಿಲ್ಲ ಆ್ಯಂಡ್ ಬೇಗ ಬೇಗ ಕೆಲಸ ಮಾಡಿ ಮುಗಿಸ್ಬಿಡ್ಬೋದು ಅಂತ ಅಂದ್ಬಿಟ್ಟು ನಾನು ಬಂದುಬಿಟ್ಟು ಯೂಟ್ಯೂಬಿಂದ ವ್ಲಾಗ್ ಹಾಕ್ಕೊಂಡು ನೋಡ್ತಾ ಕೆಲಸ ಮಾಡ್ಕೊತಾ ಬಂದೆ. ಇನ್ನು ನೈಟ್ ನಮ್ಮ ಮನೆಯವರೆಲ್ಲೋ ಹೊರಗಡೆ ಹೋಗಿದ್ರು ಅಂತ ಹೇಳಿದ್ನಲ್ಲ, ಒಂದು ಕಡೆ ಸೂಪರಾಗಿ ಪುಳಿಯೋಗರೆ ಮಾಡ್ತಾರೆ ಅಲ್ಲಿಂದ ನನಗೆ ಪಾರ್ಸಲ್ ತೊಗೊಂಡು ಬಂದಿದ್ದರು. ಕ್ಯಾರೆಟ್ ಹಲ್ವಾ ಮತ್ತು ಪುಳಿಯೋಗರೆ ಎರಡೂ ಕೂಡ ತೊಗೊಂಡು ಬಂದಿದ್ದರು. ಇನ್ನು ಮನೇಲಿ ಎಲ್ಲರಿಗೂ ಕೂಡ ಅಡುಗೆ ಮಾಡಿದ್ದೆ, ನಾನು ಮಾತ್ರ ಪುಳಿಯೋಗರೆ ಮತ್ತು ಕ್ಯಾರೆಟ್ ಹಲ್ವನ ತಿಂದೆ. ಇನ್ನು ನೆಕ್ಸ್ಟ್ ನಾನಿಲ್ಲಿ ಬಂದುಬಿಟ್ಟು ಅದ್ರ ನಾಳೆಗೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ರೆ ಸಾರಿ ಫ್ರೆಂಡ್ಸ್. ಆ್ಯಂಡ್ ಅದ್ರ ನಾಳೆಗೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಆಗಲೇ ಹೇಳಿದ್ನಲ್ವ, ನಮ್ಮ ಮನೆಗೆ ಸ್ವಲ್ಪ ಸೂಟ್ಕೆ ಎಲ್ಲ ಬಂದಿತ್ತು ಅಂತ ಅಂದ್ಬಿಟ್ಟು ಅದ್ರದ್ದು ಮನೆ ಕೆಲಸ ಎಲ್ಲ ಮಾಡಬೇಕಾಗಿತ್ತು. ಅದೇನಿಲ್ಲ, ಈಗ ಡೆಲಿವರಿ ಆಗಿರುತ್ತಲ್ಲ ಅದ್ರದ್ದು ಸೂಟ್ಕೆ ಅಂತ ಹೇಳ್ತಾರಲ್ಲ, ಅದ್ರದ್ದು ಸೂಟ್ಕೆ ಇತ್ತು ನಮಗೆ 2 ಡೇಸ್ಗೆಲ್ಲ ಅದೆಲ್ಲ ತೊಗೊಬಿಡ್ಬೋದು ನಾವು. ಆ್ಯಂಡ್ ಬೆಳಗ್ಗೆ ಬೇಗನೆ ಎದ್ದು ನಾವು ಕೆಲಸ ಎಲ್ಲನೂ ಮಾಡಿಕೊಂಡು ದೇವ್ರ ಸಾಮಾನೆಲ್ಲನೂ ತೊಳ್ದು ಪೂಜೆ ಎಲ್ಲನೂ ಮುಗಿಸ್ಕೊಂಡೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವ್ರ ಮನೆ ಅಂತ ಅಂದ್ಬಿಟ್ಟು. ಹಾಗೆ ಮತ್ತು ಬೆಳಗ್ಗೆ ನಾಷ್ಟಕ್ಕೆ ಬಂದುಬಿಟ್ಟು ನಾನಿಲ್ಲಿ ಉಪ್ಪಿಟ್ಟು ಮಾಡಿದ್ದೆ, ಬನ್ಸಿ ರವೆ ಉಪ್ಪಿಟ್ಟು ಮಾಡಿದೆ. ನನಗೆ ಇನ್ನೊಂದು ಸಣ್ಣ ರವೆದೇನೋ ಉಪ್ಪಿಟ್ಟು ಬರುತ್ತಲ್ಲ, ಅದು ನನಗೆ ಅಷ್ಟೊಂದು ಇಷ್ಟ ಇಲ್ಲ. ನಿಶು ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾನೆ ಅದನ್ನ, ನನಗೆ ಇದಿಷ್ಟ. ಆ್ಯಂಡ್ ನಮ್ಮ ಮನೆಗೆ ಹಸು ಕರು ಹಾಕಿತ್ತು, ಅದ್ರದ್ದು ಹಾಲು ಕೂಡ ಇತ್ತು ಅದ್ರದ್ದು. ಅದರಲ್ಲಿ ಗಿನ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಅಮ್ಮ ಗಿನ್ ಮಾಡ್ಕೊಂಡು ತಿಂದರು, ನಾನು ತಿನ್ನಲಿಲ್ಲ. ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಗಿನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ, ಸ್ವಲ್ಪನೇ ಅಷ್ಟೇ ನಾನು ತಿಂದೆ. ಅದಾದಮೇಲೆ ಸಂಜೆಯಲ್ಲಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನಾನಿಲ್ಲಿ ನಂಜುಂಡೇಶ್ವರ ಅವ್ರದ್ದು ತೆಪ್ಪೋತ್ಸವನ ನೋಡ್ತಾ ಇರೋದು. ನಿಶು ಮತ್ತು ನಾನು ನಮ್ಮ ಮನೆಯವ್ರು 3 ಜನ ಕೂಡ ಹೋಗಿದ್ವಿ. ಅದನ್ನು ನೋಡೋದಕ್ಕೆ ಎಷ್ಟು ಜನ ಬಂದಿದ್ದರು ಅಂತಂದರೆ ನೀವೇ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಬ್ಯಾಕಲ್ಲಿ ಎಷ್ಟು ಜನ ಕೂತಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಹೋಗಿ ಫ್ರಂಟಲ್ಲಿ ಹೋಗಿ ಕೂತ್ಕೊಂಡ್ವಿ. ನಮ್ಮ ಮನೆಯವ್ರು ಹೇಳಿದ್ರು 6 o'clock 5:30ಗೆಲ್ಲ ನಡೆಯುತ್ತೆ ಅಂತ ಅಂದ್ಬಿಟ್ಟು. ಅಲ್ಲಿ ನೋಡಿದ್ರೆ ಒಂದು 7:30 ಆ ಟೈಮಿಗೆ ತೆಪ್ಪೋತ್ಸವ ನಡೆದಿದ್ದು. ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಇಲ್ಲಿ ಸಂಜೆ ಆಗ್ತಾ ನಾವು ಇಲ್ಲಾಂದರೆ ಒಂದು 6 o'clock 6:30 ಆ ಟೈಮಿಗೆ ಹೋದ್ವಿ. ಇನ್ನು ನಿಶುಗಂತೂ ಫುಲ್ ಹ್ಯಾಪಿಯಾಗಿ ಕೂತ್ಕೊಂಡು ನೋಡ್ತಾ ಇದ್ದ, ಅವನು ನೀರೆಲ್ಲನೂ ಕೂತ್ಕೊಂಡು ನೋಡ್ತಾ ಇದ್ದ ಅಲ್ಲಿ. ಸೆವೆನ್ 7:30 ಆ ಟೈಮ್ ಕರೆಕ್ಟ್ ಟೈಮ್ಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ತೆಪ್ಪೋತ್ಸವ ನಡೀತಾ ಇದೆ. ಫಸ್ಟ್ ಟೈಮ್ ನಾನು ಇದನ್ನು ನೋಡ್ತಾ ಇರೋದು. ಟಿ ವಿಲಿ ನೋಡಿರೋದು ಜ್ಞಾಪನ ಇದೆ, ಬಟ್ ಕರೆಕ್ಟಾಗಿ ಎಲ್ಲ ನೋಡಿಲ್ಲ, ನಾನು ಟಿ ವಿಲಿ ಕೂಡ ನೋಡಿಲ್ಲ. ಫ್ರೆಂಡ್ಸ್, ಹಾಗೆ ನೀವೆಲ್ಲ ಯಾರ್ಯಾರು ಬಂದಿದ್ರಿ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ರಥೋತ್ಸವ ಎಲ್ಲ ನಡೀತಲ್ಲ, ಅಲ್ಲಿಗೆಲ್ಲ ಯಾರ್ಯಾರು ಹೋಗಿದ್ರಿ ನಂಜನಗೂಡಿಗೆ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಕಾಲಿಡೋದಕ್ಕಂತೂ ಆಗೋದಿಲ್ಲ, ನೀವು ಆ ಟೈಮಲ್ಲಿ ಹೋಗೋದಕ್ಕೆ ಆಗೋದಿಲ್ಲ. ನೀವು ನೋಡ್ತಾ ಇರ್ಬೋದು, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಗೊತ್ತಾ. ನೀವು ಡೈರೆಕ್ಟಾಗಿ ಬಂದು ಕೂತ್ಕೊಂಡು ನೋಡಿದ್ರೆ ಅಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಟಿ ವಿಲಿ ಫೋನಲ್ಲಿ ನೋಡೋದಕ್ಕಿಂತ ಅಲ್ಲೇ ಬಂದು ಡೈರೆಕ್ಟಾಗಿ ಕುತ್ಕೊಂಡು ನೋಡಿದ್ರೆ ನೀವು ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವರು. ಆ್ಯಂಡ್ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ನಾನು ಫಸ್ಟ್ ಟೈಮ್ ಅಲ್ವಾ ಬಂದು ಕುತ್ಕೊಂಡು ನೋಡ್ತಿದ್ದು. ಅದಾದಮೇಲೆ ನೇಚರ್ ಆಗಿರ್ಬೋದು ಅದೆಲ್ಲ ಸಕ್ಕತ್ತಾಗಿ ಕಾಣಿಸ್ತಿತ್ತು ಮಾತ್ರ. ನಾವು ಸಂಜೆ ಟೈಮ್ ಅಲ್ವಾ ಹೋಗಿದ್ದು, ಸ್ವಲ್ಪ ವಾತಾವರಣ ಎಲ್ಲ ಸ್ವಲ್ಪ ತಂಪಾಗಿತ್ತು. ಆ್ಯಂಡ್ ಇದು ಸಂಜೆ ಟೈಮೇ ಮಾಡೋದು ವರ್ಷ ಕೂಡ. ಆ್ಯಂಡ್ ಪಟಾಕಿ ಎಲ್ಲ ಹೊಡಿತಿದ್ರು. ಪಟಾಕಿ ಎಲ್ಲ ನೋಡಿಬಿಟ್ಟು ನಿಶು ಅಂತೂ ಫುಲ್ ಹೆದರ್ಕೋತಾ ಇದ್ದ. ಅವನು ದೇವ್ರನ್ನ ನೋಡ್ತಾನೆ ಇಲ್ಲ. ಸ್ವಲ್ಪ ಹೊತ್ತಷ್ಟೇ ಅವನು ಕೂತ್ಕೊಂಡು ದೇವ್ರನ್ನ ನೋಡಿ ಕೈ ಮುಗ್ದ. ಅವನು ತೋರಿಸ್ತೀನಿ ನಿಮಗೂ ಕೂಡ, ಅದನ್ನು ಸ್ವಲ್ಪ ಅಷ್ಟೇ ಕ್ಯಾಪ್ಚರ್ ಮಾಡಿಕೊಂಡೆ ನಾನು.
ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಸುತ್ತ ಎಲ್ಲರೂ ಕೂಡ ಸ್ವಲ್ಪ ಸೆಕ್ಯೂರಿಟಿಯಾಗಿರಲಿ ಅಂತ ಅಂದ್ಬಿಟ್ಟು ಪೊಲೀಸವರೆಲ್ಲ ಕೂಡ ಬಂದಿದ್ದರು ಅಲ್ಲಿ. ನೆಕ್ಸ್ಟ್ ಅಲ್ಲಿಂದ ನಾವು ತೆಪ್ಪೋತ್ಸವ ಎಲ್ಲ ಮುಗಿಸ್ಕೊಂಡು ನಂಜುಂಡೇಶ್ವರ ಅವ್ರನ್ನ ನೋಡಿಕೊಂಡು ದೇವ್ರನ್ನ ನೋಡಿಕೊಂಡು ನಾವಿವಾಗ ರಿಟರ್ನ್ ನಾವೀಗ ಮನೆಗೆ ಹೊರಡ್ತಾ ಇದ್ದೀವಿ. ನಮ್ಮ ಮನೆಗೆ ನಂಜುಂಡೇಶ್ವರ ದೇವಸ್ಥಾನಕ್ಕೂ ಕೂಡ ಹತ್ತಿರ, ಏನು ದೂರ ಏನಿಲ್ಲ, ಬೇಗ ಹೋಗೋದಾ ಅಂತ ಅಂದ್ಬಿಟ್ಟು ಇವಾಗ ನಾವು ಹೊರಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ರಶ್ ಇದ್ರು ಫ್ರೆಂಡ್ಸ್. ನಾವು ಮನೆಗೆ ಹೋಗ್ಬೇಕಾದ್ರೆ ಫುಲ್ ರೋಡೆಲ್ಲ ಜಾಮ್ ಆಗಿಬಿಟ್ಟಿತ್ತು. ಹಾಗೆ ಪೊಲೀಸವ್ರು ಬಂದು ಒನ್ ವೇಲೇ ಹೋಗಿ ಅಂತ ಹೇಳ್ತಾ ಇದ್ರು. ಐ ಹೋಪ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.